ಪ್ರಧಾನಿಗಳೇ ಬಿಡದಿ ಟೌನ್ಶಿಪ್ನ ಅಪ್ರಿಷಿಯೇಟ್ ಮಾಡಿದ್ರೆ ಇವರೆಲ್ಲ ರಾಜಕೀಯ ಬೇಳೆ ಬಯಸ್ಕೊಂತಾರೆ, ರಾಜಕೀಯ ಬೇಳೆ ಬಯಸ್ಕೊಳಕ್ ಬರ್ತಾರೆ. ನಾನು ರಾಜ್ಯದ ಜನತೆಗೆ ಹೇಳ್ತಾ ಇದ್ದೀನಿ, ನಾನು ಪರಿಶ್ರಮ ನೀಟ್ ಅಕಾಡೆಮಿ ಮುಖ್ಯಸ್ಥ. ಇವರು ಪದೇ ಪದೇ ನಮ್ಮನ್ನು ಟಾರ್ಗೆಟ್ ಮಾಡ್ತಾರೆ. ನಾನು ಕ್ಲಾರಿಫಿಕೇಶನ್ ಕೊಡ್ತೀನಿ. ನಂದು 2 ವಿದ್ಯಾಸಂಸ್ಥೆ ಇದೆ. ಒಂದು ಪರಿಶ್ರಮ ನೀಟ್ ಅಕಾಡೆಮಿ. ಪರಿಶ್ರಮ ನೀಟ್ ಅಕಾಡೆಮಿ ಅಂದರೆ ಅದೊಂದು ಪ್ರೈವೇಟ್ ಲಿಮಿಟೆಡ್ ಕಂಪನಿ. ನಾನೊಂದು ಮಗು ಹತ್ರ 3 ಲಕ್ಷ ಫೀಸ್ ತಗೊಂಡ್ರೆ ಅದಕ್ಕೆ 54,000 GST ಕಟ್ತೀನಿ. ಕುಮಾರಣ್ಣನ ಫ್ಯಾಮಿಲಿ ಕಟ್ಟೋ ಇನ್ಕಮ್ ಟ್ಯಾಕ್ಸ್ ಗಿಂತ ನಾನು ಕಟ್ಟಿರೋ GST ಜಾಸ್ತಿ. ರಾಜ್ಯದ ಇನ್ಫಾರ್ಮೇಶನ್ ಕೇಳ್ತಾ ಇದ್ದೀನಿ. ಕುಮಾರಣ್ಣ ನೀವೆಲ್ಲ ಫೈಲ್ ಮಾಡೋ IT ಗಿಂತ ನನ್ನ GST ಜಾಸ್ತಿ. ಪ್ರೈವೇಟ್ ಲಿಮಿಟೆಡ್ ಅಲ್ಲಿ ನಾನು 3 ಲಕ್ಷ ಫೀಸ್ ತಗೊಂತೀನಿ, ಅದಕ್ಕೆ 54,000 GST ಕಟ್ತೀನಿ. ಅದಾದ್ಮೇಲೆ ಒಂದು ಮಗುಗೆ ಒಂದು 20,000 ರೂಪಾಯಿ ಉಳಿಸ್ತೀನಿ ಅನ್ಕೊಳ್ಳಿ. ಆ 20,000 ರೂಪಾಯಿಗೆ ಮತ್ತೆ 25.1% ಇನ್ಕಮ್ ಟ್ಯಾಕ್ಸ್ ಕಟ್ತೀನಿ. ಅದಾದ್ಮೇಲೆ ಒಂದು ಮಗುಗೆ 10,000 15,000 ಉಳಿದ್ರೆ ಅದು ನನ್ನ ಪ್ರಾಫಿಟ್. ಇದು ಪ್ರೈವೇಟ್ ಲಿಮಿಟೆಡ್, ಇದು ಬೇರೆ. ಅಂದ್ರೆ ನಾನು ತಗೊಳ್ಳೋ 1 ಲಕ್ಷಕ್ಕೆ ಸರಿಸುಮಾರು 40,000 ಟ್ಯಾಕ್ಸ್ ಕಟ್ತೀನಿ ಕುಮಾರಣ್ಣ, ಟ್ಯಾಕ್ಸ್ ಕಟ್ತೀನಿ. ಇದು ಪ್ರೈವೇಟ್ ಲಿಮಿಟೆಡ್. ಇನ್ನೊಂದು ಪರಿಶ್ರಮ ಎಜುಕೇಶನ್ ಟ್ರಸ್ಟ್. ಈ ಟ್ರಸ್ಟ್ ಏನು ಅಂದ್ರೆ, ನೀವು ಕರ್ನಾಟಕದಲ್ಲಿ ಕಾನೂನು ಹೆಂಗಿದೆ ಅಂದ್ರೆ, ನೀವು PU ಕಾಲೇಜ್ ಮಾಡಬೇಕು ಅಂದ್ರೆ ನೀವು ಟ್ರಸ್ಟ್ ಅಲ್ಲೇ ಮಾಡಬೇಕು. ಇದು ಕಾನೂನು. ಸೊ ನಾನು ಕೆಲವು ವರ್ಷಗಳಿಂದ 5-6 ವರ್ಷದಿಂದ ನಾನು ಟ್ರಸ್ಟ್ ಓಪನ್ ಮಾಡ್ತೀನಿ. ಆ ಪರಿಶ್ರಮ ಎಜುಕೇಶನ್ ಟ್ರಸ್ಟ್ ಮುಖಾಂತರ ಕರ್ನಾಟಕ PU ಬೋರ್ಡ್ ಅಲ್ಲಿ ಪರಿಶ್ರಮ PU ಕಾಲೇಜ್ ಅಂತ ಪರ್ಮಿಷನ್ ತಗೊಂತೀನಿ. ಆ PU ಕಾಲೇಜ್ ಮಕ್ಕಳಿಗೆ ಕಾಲೇಜ್ ನಡೆಸ್ತೀನಿ. ಒಂದು 2,000-3,000 ಮಕ್ಕಳು ನಮ್ಮಲ್ಲಿ ಹಾಸ್ಟೆಲ್ ಇದ್ದಾರೆ. ಆ ಮಕ್ಕಳಿಗೋಸ್ಕರ ಬೆಂಗಳೂರು BBMP ಅಲ್ಲಿ 16 ಬಿಲ್ಡಿಂಗ್ಗಳಿಗೆ PG ಪರ್ಮಿಷನ್ ತಗೊಂಡಿದ್ದೀನಿ. RR ನಗರ ಬೆಂಗಳೂರು BBMP ಅಲ್ಲಿ ನಾನು 16 ಬಿಲ್ಡಿಂಗ್ಗೂ ಪರ್ಮಿಷನ್ ತಗೊಂಡಿರೋ, PG ಪರ್ಮಿಷನ್ ತಗೊಂಡಿರೋ ಬಿಲ್ಡಿಂಗ್ ಕಾಪೀಸ್ ಇದೆ, ಅಪ್ರೂವ್ ಕಾಪಿ ಇದೆ, ಕಾಲೇಜ್ ಪರ್ಮಿಷನ್ ಇದೆ. ನನಗೆ 800 ಅಡ್ಮಿಷನ್ ತಗೊಳ್ಳೋ ಅಷ್ಟು ಪರ್ಮಿಷನ್ ಸರ್ಕಾರ ಕೊಟ್ಟಿದೆ. ನಾನು MLA ಅನ್ನೋ ಕಾರಣಕ್ಕೆ ಕೊಟ್ಟಿಲ್ಲ, ನಾನೊಬ್ಬ ಪರಿಶ್ರಮ ಮುಖ್ಯಸ್ಥ, ನನಗೆ ಯೋಗ್ಯತೆ ಇರೋದಕ್ಕೆ ಕೊಟ್ಟಿದ್ದಾರೆ. ಇದು ಪರಿಶ್ರಮ ಟ್ರಸ್ಟ್. ಆ ಟ್ರಸ್ಟ್ಗೆ CA ಸೈಟ್ ಅಲಾಟ್ ಆಗಿದೆ. ಕುಮಾರಣ್ಣ ನಿಮ್ ತರ ಸಿಕ್ಕಿದ ಕಡೆ ಎಲ್ಲ ಕೈ ಚಾಚಿ ಎಲ್ಲದರಲ್ಲೂ 10%, 20%, 30%, 40%, ನೀವು ಬಿಜೆಪಿದು 40, ನಿಮ್ದು 45% ಎಲ್ಲ ತಗೊಂಡು ನಾವು 100 ಎಕರೆ ಜಮೀನು ಮಾಡಿಲ್ಲ. ನಾನು ಇಷ್ಟು ವರ್ಷ ಅಮಿತ್ ಶಾನ ಪ್ರಶ್ನೆ ಮಾಡ್ತೀವಿ, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡೋರ್ಗೂ ಫೈಟ್ ಮಾಡ್ತೀವಿ. ನಾವೀಗ ನೀಟ್ ಬಗ್ಗೆ ಪ್ರಶ್ನೆ ಕೇಳ್ತಾ ಇದ್ರೆ ಅದನ್ನ ಕಟ್ಟಾಕ್ಬೇಕು ಅಂತ ಇಲ್ಲಿ ಯಾವ್ದಾವ್ದೋ ತೆಗಿತಾರೆ. ಯಾವತ್ತೂ ಇಲ್ದೇ ಇರೋದು ಇದೇನ್ ಸರ್ ಸಡನ್ ಆಗಿ? ಬೆಳಗ್ಗೆ ಕುಮಾರಣ್ಣ ಬೆಳಗ್ಗೆ ನಾನು ಸ್ವಲ್ಪ ಬೆಳೆದಿದ್ದೀನಿ ಅಂತ ನನಗೆ ಇವಾಗ ಅನಿಸ್ತಿದೆ. ನೀವು ಬೆಳಗ್ಗೆ ಎದ್ದು ನನ್ನ ಬಗ್ಗೆ ಟ್ವೀಟ್ ಮಾಡಿರೋದು ನೋಡಿದ್ರೆ ನಿಮ್ಮ JDS ಪೇಜಲ್ಲಿ, ಅದೇನಣ್ಣ ಭೂತದ ಬಾಯಲ್ಲಿ ಭಗವದ್ಗೀತೆನ ನಾವೆಲ್ಲ ಸಿದ್ಧಗಂಗೆ ಮಠದಲ್ಲಿ ಓದಿರೋರು ಅಣ್ಣ. ಸಂಸ್ಕಾರದಿಂದ 40,000 ಸ್ಕ್ವೇರ್ ಫೀಟ್ ತಗೊಂಡಿದ್ದೀವಣ್ಣ. ಸಂಸ್ಕಾರ ಕಳ್ಕೊಂಡು ಪರಪ್ನ ಅಗ್ರಹಾರಕ್ಕೆ ಹೋಗಿಲ್ಲ ಕುಮಾರಣ್ಣ. ಅರ್ಥ ಆಯ್ತು ಅನ್ಸುತ್ತೆ. ಇದು ಇವತ್ತು ಬಂದಿರೋ ಎಲ್ಲ ಪ್ರಶ್ನೆಗಳಿಗೂ ನಾನು ಉತ್ತರ ಕೊಟ್ಟಿದ್ದೀನಿ. ಪದೇ ಪದೇ ಬಿಜೆಪಿಯವರು JDS ಅವರು ನೀವು ನನ್ನ ಸಮಸ್ಯೆ ಬನ್ನಿ, ಇವಾಗ ಫೈಟ್ ಲಾಜಿಕಲ್ ಎಂಡ್ ಏನು. ನಾನು ಆವತ್ತೇ ಚಾಲೆಂಜ್ ಮಾಡಿದೆ, ನಂದೇನಾದ್ರೂ ಇಲ್ಲೀಗಲ್ ಇದ್ರೆ ಕಳಿಸ್ರಪ್ಪ ನಿಮ್ಮ IT-ನ, ಕಳಿಸ್ರಯ್ಯ, ED-ನ ಕಳಿಸ್ರಯ್ಯ. ಯಾವನವನ ಮೇಲೆನೋ ಕಳಿಸ್ತಿರಲ್ಲ ಪಾಪ, ನಮ್ಮ ಮೇಲೆ ಕಳಿಸ್ಗುರು. IT ನಾಳೆ ಕಳಿಸು, ED-ನ ಕಳಿಸು, ನೋಡೋಣ ದಮ್ಮಿದ್ರೆ. ಲೀಗಲ್ ಆಗಿ ಟ್ಯಾಕ್ಸ್ ಕಟ್ತಿದ್ದೀನಿ ನಾನು. ಕುಮಾರಣ್ಣನ IT-ಗಿಂತ ನನ್ನ GST ಜಾಸ್ತಿ. ಕುಮಾರಣ್ಣಂದು ಇಲ್ಲೀಗಲ್ ಜಾಸ್ತಿ ಇದೆ, ಅವ್ರಿಗೆ ತುಂಬಾ ಅಕೌಂಟ್ಸ್ ಇದೆ, ಬ್ಯಾಂಕ್ ಅಕೌಂಟ್ಸ್. ನನಗೊಂದೇ ಇರೋದು. ಸೊ ದಯವಿಟ್ಟು ಕುಮಾರಣ್ಣ ಫೈಟ್, ನೀವು ಸಮಸ್ಯೆಗಳು ಈ ವಿಚಾರಕ್ಕೆ ಬಂದ್ರೆ ನಾನು ತುಂಬಾ ಚೆನ್ನಾಗಿ ಮಾತಾಡ್ತೀನಿ ಅಂತ ಕರ್ನಾಟಕದಲ್ಲಿ ಹೇಳ್ತಾರೆ. ನಾನು ಕೌಂಟರ್ಗಳು ತಟ್ಕೊಳಕ್ಕಾಗಲ್ಲ. ಸೊ ಬನ್ನಿ, ಬಿಡದಿ ಟೌನ್ಶಿಪ್ ವಿಚಾರ ಬಿಡದಿ ಮಾತಾಡೋಣ, ನೀಟಿಗೆ ಮಾತಾಡೋಣ. ಅದು ಬಿಟ್ಟು ಹೈಕೋರ್ಟಲ್ಲಿ ಹೋಗಿ ನಿಮ್ಮ ಚೇಲಾಗಳ ಕೈಯಲ್ಲಿ ನಮ್ಮ CA ಸೈಟ್ಗಳು, ಈಗ ನಾನು ಮತ್ತೆ ಪ್ರೆಸ್ ಮೀಟ್ ಮಾಡ್ತೀನಿ, ಹೈಕೋರ್ಟಲ್ಲಿ ಹೋಗ್ತೀನಿ, ಈ ಕೇಸ್ ನಾನು 15 ಡೇಸಲ್ಲಿ ಎಕ್ಸ್ಪ್ಲನೇಷನ್ ಕೊಟ್ಟು ಗೆಲ್ತೀನಿ, ನಮ್ಮ ಕುಮಾರಣ್ಣನಿಗೋಗಿ ಒಂದು ಸ್ವೀಟ್ ಕೊಟ್ಟು ಬರ್ತೀನಿ. ಮತ್ತೆ ನನಗೆ ಬಹಳ ಖುಷಿ ಆಗ್ತಿದೆ, ನಾನು ಚಿಕ್ಕಬಳ್ಳಾಪುರದಲ್ಲಿ ಪರಿಶ್ರಮ PU ಕಾಲೇಜ್ ಆಗ್ತಿದೆ ಅಂತ ಮೋಸ್ಟ್ಲಿ ನಾನು ಎಷ್ಟು ಅಡ್ವರ್ಟೈಸ್ಮೆಂಟ್ ಕೊಡ, ನೀನು ಒಕ್ಕಲಿಗರನ್ನೆಲ್ಲ ತುಳಿದಾಕಿದ್ಯಾ ಎಲ್ರೂ. ಏನೋ ಒಂದು OBC ಅವ್ರನ್ನ ಬಿಟ್ಬಿಡು ಕುಮಾರಣ್ಣ, ನಮ್ಮ ಪಾಡಿಗೆ ನಾವು ಜೀವನ ಮಾಡ್ತೀವಿ. ನೀವು ಅದಕ್ಕೂ ಅಡ್ಡ ಬಂದರೆ ಏನು ಮಾಡೋದು ಕುಮಾರಣ್ಣ? ಸರ್, ಕುಮಾರಣ್ಣನ ಕೇಳಿ, ಅನಿತಕ್ಕ 32 ಎಕರೆ ಹೆಂಗ್ ತಗೊಂಡ್ರು, ಅದಕ್ಕೆ ಸೋರ್ಸ್ ಏನು? ಮತ್ತೆ ಈಗ ನಾನು ಹೇಳ್ಬಿಡ್ತೀನಿ, ನಾನು ಹೆಂಗ್ ತಗೊಂಡಿದ್ದೀನಿ ಕಾಸಂದ್ರೆ ಟ್ರಸ್ಟ್ಗೆ ನನಗೆ ಫೀಸ್ ಬಂದಿರೋ ದುಡ್ಡಲ್ಲಿ.
ಈಗ ನಾನು ಕುಮಾರಣ್ಣ ಒಪ್ಕೊಂಡ್ರೆ ಇಂಟಿಗ್ರಿಟಿ ಪ್ರಶ್ನೆ, ನನ್ನ ಪ್ರೈವೇಟ್ ಲಿಮಿಟೆಡ್, ನನ್ನ ಟ್ರಸ್ಟ್ ಎಲ್ಲಾ ಡಾಕ್ಯುಮೆಂಟ್ಸು ಕುಮಾರಣ್ಣ ನನ್ನ ಚರ್ಚೆಗೆ ಕರೆದ್ರೆ ಸಾಕು. ನಾನಿವಾಗ ಕುಮಾರಣ್ಣನಿಗೆ ಪತ್ರ ಬರೀತೀನಿ, ನನ್ನ ಎಲ್ಲಾ ಟ್ರಾನ್ಸಾಕ್ಷನ್, ನನ್ನ ಸೋರ್ಸಸ್ಸು, ನನ್ನ ಆಸ್ತಿ ಎಲ್ಲವೂ ನನ್ನ ಕುಮಾರಣ್ಣನ ಹೋಗೋ ಕೊಟ್ಟು, ನೋಡು ಕುಮಾರಣ್ಣ ಇದು ನಂದು. ಕುಮಾರಣ್ಣನ ತಾಕತ್ತಿದ್ಯಾ? ಕುಮಾರಣ್ಣ ನೀವಿರೋ ಕಡೆನೆ ಬರ್ತೀನಿ, ನೀವಿರೋ ಕಡೆನೆ ಬರ್ತೀನಿ. ನಿಮ್ಮ ಆರೋಗ್ಯ ವಿಚಾರಿಸ್ಬೇಕು ನಾನು, ನಿಮ್ಮ ಬಗ್ಗೆ ನನಗೆ ಗೌರವ ಇದೆ, ನಿಮ್ಮ ಕುಟುಂಬದ ಬಗ್ಗೆ ಗೌರವ ಇದೆ, ನಿಮ್ಮ ಬಗ್ಗೆ ಮಾತಾಡ್ಬೇಕು ನಾನು. ಒಂದು ಅವಕಾಶ ಮಾಡಿಕೊಡಿ ಕುಮಾರಣ್ಣ, ನಾನು ಬಂದು ಎಕ್ಸ್ಪ್ಲನೇಷನ್ ಕೊಡಬೇಕು ಅಂತ ಕರ್ನಾಟಕದ ಜನತೆಗೆ ಹೇಳ್ತೀನಿ. ಪರಿಶ್ರಮದ ತಂಟೆಗೆ ಯಾಕೆ ಬಂದಿದ್ದಾರೆ ಅಂದರೆ, ಈ JDS BJPಯಲ್ಲಿ ಒಂದು ಚಾಳಿ ಇದೆ ಅವ್ರಿಗೆ. ಯಾವನಾದ್ರೂ ಜಾಸ್ತಿ ಮಾತಾಡ್ತಿದ್ರೆ ಅವನು ಹೊಟ್ಟೆ ಮೇಲೆ ಹೊಡೆದು ಬಿಡಬೇಕು. ಕುಮಾರಣ್ಣ, ನಾನೊಂದು 2 ಕೋಟಿ ರೂಪಾಯಿ FD ಮಾಡಿದ್ದೀನಿ ಬ್ಯಾಂಕಲ್ಲಿ, ಆ ಇಂಟ್ರೆಸ್ಟಲ್ಲಿ ನಾನು ಹೆಂಡತಿ ಮಕ್ಕಳು ಸಾಕ್ತೀನಿ. ನಿಮ್ಮ ಥರ ಮಕ್ಕಳಿಗೂ ಮೊಮ್ಮಕ್ಕಳಿಗೆ ಮಾಡೋ ಆಸ್ತಿ ನನಗಂತೂ ಇಲ್ಲ. ನಾನು FD ಮಾಡಿ ಇಟ್ಕೊಂಡಿದ್ದೀನಿ ಕುಮಾರಣ್ಣ. ನೀವೆಲ್ಲ ಕಿತ್ಕೊಂಡ್ರು ನಿಮ್ಮ ನಿದ್ದೆ ಕೊಡಿಸೋದು ನನಗೆ ಗೊತ್ತು. ನೀವೆಲ್ಲಾದ್ರೂ ಹಂಗೆ ಅನ್ಕೊಂಡ್ಬಿಟ್ಟಿರಾ ಪ್ರದೀಪ್ ಈಶ್ವರ್ನ ಇವೆಲ್ಲ ಆಗಲ್ಲ ಅಂತ ಗೊತ್ತಿಲ್ಲೋ ಏನು ನನಗೆ? ರಾಜಕಾರಣಕ್ಕೆ ಬಂದಾಗ ನಾನು FD ಮಾಡಿ ಇಟ್ಟಿದ್ದೀನಿ. ನೀವೇನು ಮಾಡಿದ್ರು ನಮ್ಮ ಬಾಯಿ ಮುಟ್ಸೋಕ್ಕಾಗಲ್ಲ. ನಾನು ಈ ನಡುವೆ ಸ್ವಲ್ಪ ನೀಟ್ ಎಕ್ಸಾಮ್ ಇತ್ತು ಅಂತ ಬ್ಯುಸಿ ಇದ್ದೆ 21ನೇ ತಾರೀಕು. ಇಲ್ಲಾಂದರೆ ಇಷ್ಟೊತ್ತಿಗೆ ಡೈಲಿ ಮಾತಾಡ್ತಿದ್ದೆ ನಾನು. ನಾಳೆಯಿಂದ ನಾನು ಕುಮಾರಣ್ಣ ಬಗ್ಗೆ ಡೈಲಿ ಅವ್ರ ಮೇಲೆ ಪ್ರೀತಿ ತೋರಿಸ್ಬೇಕು ಅಂತ ಬಯಸಿದ್ದೀನಿ. ಮತ್ತೆ ನಮ್ಮ ಪತ್ರಕರ್ತರು ಇದು ಪದೇ ಪದೇ ಸಂಸ್ಥೆ ಬಗ್ಗೆ ಅಲಿಗೇಷನ್ಸ್ ಬರೆದಿರೋದ್ರಿಂದ ತಾವು ಏನಿದ್ರು ಕ್ಲಿಯರ್ ಕಟ್ಟಾಗಿ ನಾನು ಹೇಳ್ತೀನಿ ಸರ್. ನಾನು IT ED CBI ಎಲ್ಲರೂ ಬಂದ್ಬಿಡ್ರಪ್ಪ ಸರ್. ಇವ್ರು ಯಾಕೆ ಸರ್ 2-3 ವರ್ಷದಿಂದ ನಮ್ಮ ಹತ್ರಕ್ಕೆ ಬರೋದೇ ಇಲ್ಲ ಇವರು ಸರ್? ಹೇಳಿದ್ದಾರೆ ಇವರು, ನೀವು ನಂಬಲ್ಲ. ಏನು ನಮ್ಮ ಕರ್ನಾಟಕದ ಕೆಲವು ಸಂಸದರು ಹೇಳಿದ್ದಾರೆ, ಪ್ರದೀಪ್ ಕೆ ಪಾಸ್ ಬೇಜೋ ಬಾಯ್, IT ಕೋ ಬೇಜೋ, ED ಕೋ ಬೇಜೋ, CBI ಕೋ ಬೇಜೋ. ಕ್ಯಾ ಮಿಲ್ತಾ ಆಯಾತೋ? ಮೋಟಿವೇಟ್ ಮಾಡಿ ಕಳಿಸ್ತೀನಿ ಬನ್ನಿ. ನಿಮ್ಮ ಮಕ್ಕಳನ್ನು ನಾನು ಕಾಲೇಜ್ಗೆ ಹಾಕ್ಬೇಕು, ಹಂಗೆ ಮೋಟಿವೇಟ್ ಮಾಡ್ತೀನಿ. ನನ್ನ ಮೇಲೆ ರೈಡ್ ಆಗಲಿ 24 ಅವರ್ಸಲ್ಲಿ ಅವ್ರನ್ನ ಮೋಟಿವೇಟ್ ಮಾಡಿ ಹೆಂಗೆ ಮಾಡ್ತೀನಿ ಅಂದರೆ, ಅವ್ರ ಮಕ್ಕಳು ಪರಿಶ್ರಮ PU ಕಾಲೇಜ್ಗೆ ಅಡ್ಮಿಷನ್ ಮಾಡಿಸ್ತೀನಿ ನಾನು. ಅದು ನನ್ನ ಮೋಟಿವೇಶನ್ ತಾಕತ್ತು ಸರ್. ನಮ್ಮ ಪತ್ರಕರ್ತರು ಒಂದಷ್ಟು ಪ್ರಶ್ನೆ ಕೇಳ್ಬಿಡಿ ಸರ್. ಇದು ಪದೇ ಪದೇ ಬರ್ತಾ ಇರೋದ್ರಿಂದ ನೋಡಿ. ನಾನೀಗ ನೀಟ್ ಬಗ್ಗೆ, ನೀವು ನಂಬಲ್ಲ ಸರ್, ನೀಟ್ ಬಗ್ಗೆ ದೊಡ್ಡ ಹೋರಾಟ ಮಾಡ್ತಿದ್ದೀವಿ ಬೆಂಗಳೂರಲ್ಲಿ. ಮೊನ್ನೆ ಎಲ್ಲ ನಾನು ನಮ್ಮ ಮಂಜುನಾಥ್ ಅವರೆಲ್ಲ ಮೀಟ್ ಮಾಡಿದ್ವಿ. ಇದು ಬಹಳ ದೊಡ್ಡ ಮಟ್ಟದ ಹೋರಾಟ. ಇದು ಡಿಸ್ಕಷನ್ ನಡೆದಿದ ತಕ್ಷಣ ಇವತ್ತು ರಾತ್ರಿ ಬೆಳಗ್ಗೆನೆ ಟ್ವೀಟ್ ಮಾಡ್ಬಿಡ್ತಾರೆ ಇವರು.